ಹೇಳ್ರಪ್ಪ ಗುರು, ಏನ್ ಸಿನಿಮಾಗಳಿವು? ಮತ್ತೆ ತೆಗೆದ್ರು ಈ ತರ ತೆಗಿಯಕ್ಕಂತೂ ಆಗಲ್ಲ. ಅಲ್ಟಿ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನ ನೋಡ್ತೀರಾ, ಹಾಗೆ ಹೋಗ್ತೀರಾ. ಅಣ್ಣ, ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಇವತ್ತು ನಾನು 2 ಸಿನಿಮಾಗಳ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ತಮ್ನೇಲಲ್ಲಿ ನೋಡಿರ್ಬೋದು. ಅವತಾರ ಪುರುಷ 2 ಯಾವ ತರ ಇದೆ ಅಂದ್ರೆ, ಸಿನಿಮಾ ಶುರು ಆದ 10 ನಿಮಿಷಕ್ಕೆ ಮಲಗಿದ್ದೆ. ಸರಿಯಾಗಿ ಸಿನಿಮಾ ಎಂಡಲ್ಲಿದ್ದೆ. ಮತ್ತೆ ಸಿನಿಮಾ ಹೇಗಿದೆ ಅಂತ ನನ್ನ ಫ್ರೆಂಡನ್ನ ಕೇಳಿದೆ. ನಾನು ಮಲಗಿದ್ದೆ ಮಚ್ಚ ಅಂತ ಹೇಳ್ಬಿಟ್ಟ. ಅಕ್ಕಪಕ್ಕ ಇರೋರ್ನ ಕೊನೆಗೆ ಕೇಳಿ ತಿಳ್ಕೊಂಡೆ. ಅದಕ್ಕೂ ಮೊದಲು ಈ ಥೀಮ್ ಏನಂತ ತಿಳ್ಕೊಳ್ಳೋಣ. ಹೀರೋ ಜೋಶ್ ಮುಖಾಂತರನೇ ತ್ರಿಶೂಲಮಣಿಯ ಲೋಕಕ್ಕೆ ಹೋಗ್ಬೇಕಂತ ಅನ್ಕೊಂಡಿರ್ತಾನೆ. ಇದು ಈ ಸಿನಿಮಾದ ಥೀಮ್. ಸ್ಟನ್ನಿಂಗ್ ಸರ್ಪ್ರೈಸ್ ಒಂದು ಮುಗಿದ್ಮೇಲೆ ಮಿಡ್ ಪಾಯಿಂಟ್ ವರೆಗೂ ಶರಣು ಅವರ ಬ್ಯಾಕ್ ಸ್ಟೋರಿ, ಮಾಟ ಮಂತ್ರ ಹೆಂಗ್ ಕಲ್ತ್ರು ಅನ್ನೋದು ತೋರಿಸ್ತಾರೆ. ಆಕ್ಟಿಂಗ್ ವೈಸ್ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನನಗೆ ಆಕ್ಷನ್ ಅಷ್ಟೊಂದು ಕಾಣ್ಲಿಲ್ಲ. ವಾವ್ ಅನ್ನೋ ಮೂಮೆಂಟ್ಸ್ ಕಾಣಲ್ಲ, ಫ್ಯಾಂಟಸಿ ಕಾಣಿಸಲ್ಲ, ಥ್ರಿಲ್ ಒಂದೇ ಕಾಣಿಸಿದ್ದು. ಕಾಮಿಡಿ ಕತ್ಲಲ್ಲಿ ನಮ್ಮನ್ನ ಹೊಡ್ಕೊಂಡಂಗೆ ಇತ್ತು. ಸಿನಿ ಬೈ ಏನ್ರಿ ಇದು, ಮಾಟ ಮಂತ್ರಗಳಿದ್ರು ವಾವ್ ಅನ್ಸ್ಲೇ ಇಲ್ಲ. ಬೈ ನಿಜ ಹೇಳಿ ಅವಶ್ಯಕತೆ ಇತ್ತ ಇದು 2 ಭಾಗ ಮಾಡೋದು? ಇದರಲ್ಲಿ ಟೆಕ್ನಿಕಲಿ ಎಲ್ಲವೂ ಚೆನ್ನಾಗೇ ಇದೆ. ಸ್ಟೋರಿ ಒಂದೇ ಲ್ಯಾಗ್ ಆಗಿರೋದು ಬಿಟ್ರೆ ನನಗೆ ಅವತಾರ ಪುರುಷ 1, 2 ಅಂತ ತುಂಬಾ ಕನ್ಫ್ಯೂಸ್ ಆಯ್ತು. ಸಿನಿಮಾ ನೋಡ್ಬೇಕಾ ನೋಡ್ಬಾರ್ದಾ ಅಂದ್ರೆ, ಯಾರಾದ್ರೂ ಅಡ್ವೆಂಚರ್ ಸಾಹಸ ಮಾಡ್ಬೇಕು ಅಂದ್ರೆ ನೋಡ್ಬೋದು. ಇಷ್ಟ ಹೇಳಿ ಮುಗಿಸ್ತೀನಿ. ಇವಾಗ ಮಾರಿಗಳನ್ನ ಶುರು ಮಾಡೋಣ. ಸಿನಿಮಾ ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ 10 ನಿಮಿಷ ಚೆನ್ನಾಗೇ ಇತ್ತು. ಆಮೇಲೆ ಅಲ್ಲಿ ಮೊದ್ಲಿಂದಾನೇ ಬೋರ್. ಇಲ್ಲ 10 ಮಿನಿಟ್ಸ್ ಆದ್ಮೇಲಿಂದ ಬೋರ್ ಆಯ್ತು. ಆಕ್ಟಿಂಗ್ ವೈಸ್ ಚೆನ್ನಾಗೇ ಇದೆ. ದಿಗಂತ್ ಅವರ ಡೈಲಾಗ್ಸ್, ಆಕ್ಟಿಂಗ್, ಕ್ಯಾರೆಕ್ಟರೈಸೇಷನ್ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಸಂಗೀತ ಅವರ ಆಕ್ಟಿಂಗ್ ಚೆನ್ನಾಗೇ ಇದೆ. ಸಿನಿಮಾದ ಥೀಮ್ ಬಂದು ಹೀರೋ ಮತ್ತೆ ಫ್ರೆಂಡ್ಸ್ ಒಂದು ದೊಡ್ಡ ರಾಬರಿಗೆ ಕೈ ಹಾಕ್ತಾರೆ. ಅದರಿಂದ ಅವರಿಗೆ ಬಂದಂತ ಸಮಸ್ಯೆಗಳು ಇದು ಈ ಸಿನಿಮಾದ ಥೀಮ್. ಸ್ಟೋರಿ ವೈಸ್ ಬೋರಿಂಗ್ ಆಗಿದೆ, ಆದ್ರೆ ಡೈರೆಕ್ಷನ್ ಚೆನ್ನಾಗೇ ಇದೆ. ವಾವ್ ಅನ್ನುವ ಮೂಮೆಂಟ್ ಇಲ್ಲ. ಇನ್ನು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ನಿಮಗ್ ಬಿಟ್ಟಿದ್ದು ಯಾವ ಸಿನಿಮಾ ನೋಡ್ಬೇಕು, ಯಾವ ಸಿನಿಮಾ ನೋಡಬಾರ್ದು ಅಂತ. ಆದ್ರೂ ಸಾಹಸ ಮಾಡ್ತೀನಿ ಅಂದ್ರೆ ಮಾಡಿ. ಕೊನೆಗೂ ನೋಡ್ಬಿಟ್ಟು ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. Okay, thank you.